ಹಾಯ್ ಎವ್ರಿವನ್, ಇವತ್ತು ನಾನು ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ಆದರೂ ಸಖತ್ ಟೇಸ್ಟಿಯಾಗಿರುತ್ತೆ. ಬೆಳಗಿನ ತಿಂಡಿಗಂತೂ ಸೂಪರ್ ಫಾಸ್ಟಾಗಿ ರೆಡಿ ಮಾಡ್ಕೋಬೋದು. ಹಾಗೆ ಏನಾದರೂ ಲೈಟಾಗಿ ಊಟ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅಂದಾಗಲೂ ಈ ಎಗ್ ರೈಸ್ನ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ, ಹೊರಗೆ ಹೋಗಿ ತಿನ್ನೋದ್ರಕ್ಕಿಂತ ಹೈಜೀನ್ ಆಗಿ ಮನೆಯಲ್ಲೇ ಎಗ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಜಾರ್ಗೆ ಹಾಕಿದ್ದೀನಿ. ಇದ್ರ ಜೊತೆಗೇ ಅರ್ಧ ಇಂಚಷ್ಟು ಶುಂಠಿ, 4 ಹಸಿಮೆಣಸನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಖಾರದ ಪುಡಿನೂ ಕೂಡ ಯೂಸ್ ಮಾಡ್ತೀನಿ. ಅದರಿಂದ 4 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು 3 ಜನಕ್ಕೆ ಸರ್ವ್ ಮಾಡುವಷ್ಟು ಎಗ್ ರೈಸ್ನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ 30 ರಿಂದ 40 ml ಅಷ್ಟು ಎಣ್ಣೆ ಕಾಯಿಸಿ, ಎಣ್ಣೆ ಕಾದ್ಮೇಲೆ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಜಾಸ್ತಿನೇ ಕರಿಬೇವನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಎಗ್ ರೈಸ್ಗೆ ಕರಿಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆದ್ದರಿಂದ ಕರಿಬೇವನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ನಾವು ಗ್ರೈಂಡ್ ಮಾಡ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟನ್ನು ಹಾಕ್ಕೊಂಡು ಈ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಂದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹೆಚ್ಕೊಂಡಿರೋ 2 ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜಸ್ಟ್ ಲೈಟಾಗಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ನೀವು ಸ್ಟ್ರೀಟ್ ಸೈಡ್ನಲ್ಲಿ ಎಗ್ ರೈಸ್ನ ತಿಂದಿರ್ತೀರ, ಅದರಲ್ಲಿ ಕ್ಯಾಪ್ಸಿಕಮ್ ಕ್ರಂಚಿಯಾಗೇ ಇರುತ್ತೆ. ಆದ್ದರಿಂದ ನಾನು ಕ್ಯಾಪ್ಸಿಕಮ್ನ ಈರುಳ್ಳಿ ಜೊತೆ ಹಾಕಿ ಫ್ರೈ ಮಾಡಿಲ್ಲ, ಕೊನೆಯಲ್ಲೇ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು 6 ಮೊಟ್ಟೆನ ಒಡೆದು ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜಸ್ಟ್ ಮೊಟ್ಟೆಗೆ ಹಿಡಿಯೋಷ್ಟು ಮಾತ್ರ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗಲೇ ಜಾಸ್ತಿ ಉಪ್ಪು ಹಾಕಿಬಿಟ್ರೆ ಮೊಟ್ಟೆ ತುಂಬ ಉಪ್ಪು ಅನಿಸುತ್ತೆ. ಆದ್ದರಿಂದ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದಕ್ಕೆ ಮೊಟ್ಟೆ ಹಾಕಿದ ತಕ್ಷಣ ತಿರುವಲಿಕ್ಕೆ ಹೋಗಬಾರ್ದು. ಸಿಮ್ನಲ್ಲಿ 1 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಟ್ಟು ಎಗ್ ವೈಟೆಲ್ಲ ಸ್ವಲ್ಪ ಬೆಂದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ್ರೆ ಫುಲ್ ಪುಡಿ ಪುಡಿ ಆಗುತ್ತೆ. ಎಗ್ ರೈಸ್ನಲ್ಲಿ ಮಧ್ಯ ಮಧ್ಯ ಮೊಟ್ಟೆ ತಿನ್ನಲಿಕ್ಕೆ ಸಿಗಲ್ಲ. ಅದರಿಂದ ಮೊಟ್ಟೆ ಹಾಕಿ 1 ನಿಮಿಷ ಆದಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆನ ಪೂರ್ತಿಯಾಗಿ ಬೇಯಿಸ್ಕೊಳ್ಬೇಕು. ಮೊಟ್ಟೆ ಪೂರ್ತಿ ಬೆಂದ ಮೇಲೆ 1 ಬೌಲಷ್ಟು ಉದ್ರುದ್ರಾಗಿ ಬೇಯಿಸ್ಕೊಂಡ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಈ ಎಗ್ ರೈಸ್ಗೆ ಅನ್ನನ ಆದಷ್ಟು ಉದ್ರುದ್ರಾಗಿ ಬೇಯಿಸ್ಕೊಳ್ಳಿ, ತುಂಬ ಮೆತ್ತಗೆ ಬೇಡ. ಹಾಗೆ ಅನ್ನಕ್ಕೆ ಹಿಡಿಯೋಷ್ಟು ಉಪ್ಪು, ಮೊಟ್ಟೆಗೂ ಕೂಡ ಉಪ್ಪು ಹಾಕಿದ್ವಿ. ಈಗ ಅನ್ನಕ್ಕೆ ಬೇಕಾದಷ್ಟು ಉಪ್ಪು, ನಂತರ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದೇ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್. ಗರಂ ಮಸಾಲ ಪೌಡರ್ ಹಾಕಿದ್ರೇ ಎಕ್ಸ್ಟ್ರಾ ಟೇಸ್ಟ್ ಬರೋದು. ಕೊನೆಯದಾಗಿ 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಇದನ್ನು ಕಲಿಸ್ಕೊಳ್ಳೋಬೇಕಾದ್ರೇ ಎಗ್ ರೈಸ್ದು ಒಳ್ಳೆ ಘಮ ಬರ್ತಾ ಇರತ್ತೆ. ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿರುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ಗಳೇನೂ ಬೇಕಾಗಲ್ಲ, ಮಾಡೋದು ಕೂಡ ತುಂಬ ಸಿಂಪಲ್. ಲಾಸ್ಟ್ನಲ್ಲಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇಲ್ಲ ಸ್ಪ್ರಿಂಗ್ ಆನಿಯನಿಂದ ಗಾರ್ನಿಷ್ ಮಾಡಿದ್ರೆ ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆಗುತ್ತೆ. ನೀವು ಕೂಡ ಇದೇ ರೀತಿಯಾದ ಎಗ್ ರೈಸ್ನ ಮಾಡ್ಕೊಳ್ತೀರಾ? ಮಾಡ್ಕೊಂಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈ ಎಗ್ ರೈಸ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.